ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ರಾಣಿ ಮಹಾಲಕ್ಷ್ಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮೊಟ್ಟೆ ಕೋಳಿ ಸಾಂಬಾರು ಹೇಗೆ ಮಾಡೋದು ತಿಳಿಸ್ಕೊಡ್ತಿದ್ದೀನಿ. ನಮ್ಮೂರು ನೆಲಮಂಗಲ, ಅಲ್ಲಿ ಹತ್ರನೇ ಅವೇರಳ್ಳಿ ಅಂತ ನಮ್ಮೂರು. ಔಟ್ಡೋರ್ ಕುಕಿಂಗ್ ಮಾಡೋಣ ಅಂತ ಬಂದಿದ್ದೀನಿ. ಮತ್ತೆ ಇವತ್ತು ಮೊಟ್ಟೆ ಕೋಳಿ ಸಾಂಬಾರು ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದು ತಿಳಿಸ್ಕೊಡ್ತಿದ್ದೀನಿ ನೋಡಿ. ಈಗ ಇದ್ಕಿದ ಬೇಳೆ ಹಾಕೊಳ್ತಿದ್ದೀನಿ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಇದ್ಕಿದ ಬೇಳೆ ಇಸ್ಕಿರೋದು ಅವರೆಕಾಳು. ಮತ್ತೆ ಚಿಕನ್ ಮಸಾಲ ಹಾಕೊಂತಿದ್ದೀನಿ. ಅಲ್ಲ ಅರ್ಧ ಬೆಂದಿದೆ. ಈಗ ಇದೆಲ್ಲ ಹಾಕಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡಿ, ಇದ್ಕಿದ ಬೇಳೆ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸಾಂಬಾರು. ಅಷ್ಟೊತ್ತಿಗೆ ಕಾಯ್ಕೊಂಡ್ಲಿ. ಸಾಂಬಾರು ಮಾಡೋಣ ಅಂತ ಊರಿಗೆ ಬಂದಿದ್ದೀನಿ, ನೆಲಮಂಗಲಕ್ಕೆ. ಬೇಕಾಗಿರೋ ಪದಾರ್ಥಗಳು: ಚಕ್ಕೆ ಒಂದು 3-4 ಇಂಚಷ್ಟು ತೊಗೊಂಡಿದ್ದೀನಿ, ಲವಂಗ ಒಂದು 10-12, ಆಮೇಲೆ ಗಸಗಸೆ ಒಂದು 2 ಸ್ಪೂನು, ಆಮೇಲೆ ಅರಿಶಿನ, ಶುಂಠಿ ಒಂದು 3-4 ಇಂಚು ತೊಗೊಂಡಿದ್ದೀನಿ, ಆಮೇಲೆ ಎಣ್ಣೆ, ಸಣ್ಣಪೀರು ತೊಗೊಂಡಿದ್ದೀನಿ, ಆಮೇಲೆ ಮೆಣಸಿನ್ಕಾಯಿ ಒಂದು 10-15 ತೊಗೊಂಡಿದ್ದೀನಿ, ಆಮೇಲೆ ಸೋಂಪು ಕಾಳು, ಮತ್ತು ಬೆಳ್ಳುಳ್ಳಿ ಒಂದು 4-5 ಗೆಡ್ಡೆಯಷ್ಟು ತೊಗೊಂಡಿದ್ದೀನಿ, ಕೊತ್ತಂಬರಿ ಒಂದು ಅರ್ಧ ಹಿಡಿಯಷ್ಟು ತೊಗೊಂಡಿದ್ದೀನಿ, ಈರುಳ್ಳಿ ಒಂದು 6, ಮತ್ತು ಪುದೀನ ಒಂದು 1/4 ಕಪ್ಪಷ್ಟು ತೊಗೊಂಡಿದ್ದೀನಿ, ಆಮೇಲೆ ಧನಿಯಾ ಪೌಡರು ಒಂದು 25 ಗ್ರಾಮಷ್ಟು ತೊಗೊಂಡಿದ್ದೀನಿ, ಮತ್ತು ಕಲ್ಲುಪ್ಪು. ಇಷ್ಟು ಐಟಮು ಇವಾಗ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಈಗ ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಹಾಕೊಳ್ತಿದ್ದೀನಿ ಮೊದಲಿಗೆ. ಈರುಳ್ಳಿ ಹಾಕೊಳ್ತಿದ್ದೀನಿ. ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫಸ್ಟ್ ಮೊದಲಿಗೆ. ಎಣ್ಣೆ ಕಾಯ್ದಿದೆ, ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಮಸಾಲೆಗೆಲ್ಲ ರೆಡಿ ಮಾಡ್ಕೊಳ್ಬೇಕಲ್ವಾ, ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಮಾಡ್ಕೊಳ್ತಿದ್ದೀನಿ.
ಇವತ್ತು ಒಲೆಯಲ್ಲಿ ಮಾಡೋಣ ಅಂತ ಊರಿಗೆ ಬಂದಿದ್ದೀನಿ. ಅದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ತೋರ್ಸೋಣ ಅಂತ ಹೆಂಗೆ ಮೊಟ್ಟೆ ಕೋಳಿ ಸಾಂಬಾರು ಮಾಡೋದು ಅಂತ ನೋಡಿ ಒಲೆಯಲ್ಲಿ ಮಾಡ್ತಾ ಇದ್ದೀನಿ. ಈಗ ಶುಂಠಿ ಹಾಕೊಳ್ಳೋಣ, ಅದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಕಟ್ ಮಾಡಿ ಹಾಕೊಂಡಿದ್ದೀನಿ, ಎಲ್ಲ ಫ್ರೈ ಆಗಿ ಪುದೀನ ಹಾಕೊಳ್ತಿದ್ದೀನಿ. ಇದು ಸ್ವಲ್ಪ ಫ್ರೈ ಆಗಿ ಇದು ನಾನು ಹಸಿ ವಾಸನೆ ಹೋಗ್ಬೇಕಲ್ವ, ಅದಕ್ಕೆ ಅದು ಸ್ವಲ್ಪ ಫ್ರೈ ಮಾಡ್ತಾರೆ. ಈಗ ಮೆಣಸಿನ್ಕಾಯಿ ಹಾಕೊಳ್ತಿದ್ದೀನಿ. ನಾನು ಚಿಲ್ಲಿ ಪೌಡ್ರು ಯೂಸ್ ಮಾಡಲ್ಲ. ನಮ್ಮನೇಲಿ ಯಾವಾಗಲೂ ಚಿಕನ್ ಸಾಂಬಾರು ಮಟನ್ ಸಾಂಬಾರು ಎಲ್ಲ ಮಾಡಿದ್ರೆ ಮೆಣಸಿನ್ಕಾಯಿ ಹಾಕೋದು ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ. ಅದು ಚಿಲ್ಲಿ ಪೌಡ್ರಿಗಿಂತ ನಾವು ಮೆಣಸಿನ್ಕಾಯಿ ಒಣಮೆಣಸಿನ್ಕಾಯಿ ಜಾಸ್ತಿ ಯೂಸ್ ಮಾಡೋದು. ಅದು ಸ್ವಲ್ಪ ಫ್ರೈ ಆಗಲಿ. ಚಕ್ಕೆ ಹಾಕೊತಿದ್ದೀನಿ. ಚಕ್ಕೆ, ಲವಂಗ, ಸೋಂಪು ಕಾಳು ಮತ್ತು ಗಸಗಸೆ ಇದು ಎಲ್ಲ ಒಂದ್ಸಲ ಎಲ್ಲ ಫ್ರೈ ಮಾಡ್ಕೊಬಿಡೋಣ. ಒಂದು 2 ನಿಮಿಷ ಫ್ರೈ ಮಾಡಿದ್ರೆ ಸಾಕು. ಈಗ ಇದು ರೆಡಿ ಆಗಿದೆ. ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿ ಹಾಕೊಂಡು ಈಗ ರುಬ್ಬೇಕು. ಇವಾಗ ಮಸಾಲೆ ನೋಡಿ 2 kg ಚಿಕನ್ ತೊಗೊಂಡಿದ್ದೀನಿ, ಮೊಟ್ಟೆ ಕೋಳಿ. ಈಗ ತಪ್ಪಲೆ ಇಡ್ತಿದ್ದೀನಿ ಒಲೆ ಮೇಲೆ. ಈಗ ಸಾಂಬಾರು ರೆಡಿ ಮಾಡ್ಕೊಳ್ಳೋಣ. ಈಗ ಇದು ಆರಿದೆ ನೋಡಿ. ಇದಕ್ಕೆ ಕಾಯಿ ತುರಿ ಹಾಕೊಳ್ತಿದ್ದೀನಿ, ಮತ್ತು ಕೊತ್ತಂಬರಿ ಮತ್ತು ಧನಿಯಾ ಪೌಡರ್ ಇಷ್ಟು ಎಲ್ಲ ಇವಾಗ ಮಸಾಲೆ ರುಬ್ಬಕ್ಕೆ ಕಳಿಸ್ತೀನಿ. ಇವಾಗ ಇಷ್ಟು ಇದು ಮಸಾಲೆ ರೆಡಿ ಮಾಡ್ಕೊಳ್ಳಿ ಸಾಂಬಾರಿಗೆ. ತಪ್ಪಲೆ ಬಿಸಿಯಾಗಿದೆ. ಈಗ ಎಣ್ಣೆ ಹಾಕೊಳ್ತಿದ್ದೀನಿ. ಈಗ ಎಣ್ಣೆ ಕಾಯ್ದಿದೆ. ಈರುಳ್ಳಿ ಹಾಕೊಳ್ತಿದ್ದೀನಿ, ಸ್ವಲ್ಪ ಫ್ರೈ ಆಗಲಿ ಅದು. ಈಗ ಈರುಳ್ಳಿ ಫ್ರೈ ಆಗಿದೆ. ಈಗ ಚಿಕನ್ ಹಾಕೊಳ್ಳೋಣ. ಅದು ಎಲ್ಲ ತೊಳೆದಿಟ್ಟಿದೆ ಚಿಕನ್ನು. ಈಗ ಅದು ಫ್ರೈ ಮಾಡ್ಕೊಳ್ಳೋಣ. ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕಿದು. ಅರಿಶಿನ, ಈಗ ಇದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಿದು. ಈಗ ರುಬ್ಬಿರೋ ಮಸಾಲೆ ಹಾಕೊಳ್ತಿದ್ದೀನಿ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಇದೆಲ್ಲ. ಈಗ ಬಿಸಿನೀರು ಹಾಕೊಂಡಿದ್ದೀನಿ. ಅದು ಚೆನ್ನಾಗಿ ಬೇಯಬೇಕಲ್ವಾ, ಬರೀ ಹಂಗೆ ತಪ್ಪಲೆಯಲ್ಲಿ ಬೇಯಿಸ್ತಿದ್ದೀನಲ್ವ, ಒಂದು 3/4 ಅವರ್ ಬೇಯಬೇಕು ಚಿಕನ್ನು. ಅದಕ್ಕೆ ಬಿಸಿನೀರು ಹಾಕೊಂತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ. ಎಲ್ಲ ಚೆನ್ನಾಗಿ ಕುದಿಬೇಕು. ನೋಡಿ ಈಗ ಇದು ರೆಡಿ ಆಗಿದೆ ಎಲ್ಲ. ನೋಡಿ ಅದ್ರದಲ್ಲಿ ಆಗಿದೆ ಸಾಂಬಾರು. ಮೊಟ್ಟೆ ಕೋಳಿ ಸಾಂಬಾರು ರೆಡಿ ಆಗಿದೆ ನೋಡಿ. ಈಗ ಇದ್ಕಿದ ಬೇಳೆ ಹಾಕೊಳ್ತಿದ್ದೀನಿ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಇದ್ಕಿದ ಬೇಳೆ ಇಸ್ಕಿರೋದು ಅವರೆಕಾಳು ಮತ್ತು ಚಿಕನ್ ಮಸಾಲ ಹಾಕೊತಿದ್ದೀನಿ. ಅಲ್ಲ ಅರ್ಧ ಬೆಂದಿದೆ. ಈಗ ಇದೆಲ್ಲ ಹಾಕಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡಿ ಇದ್ಕಿದ ಬೇಳೆ ಹಾಕಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಸಾಂಬಾರು.
ಮೊಟ್ಟೆ ಕೋಳಿ ಸಾಂಬಾರ್ ರೆಡಿ ಆಗಿದೆ. ಅದಕ್ಕೆ ಕಾಂಬಿನೇಷನ್ ಮುದ್ದೆ, ಅನ್ನ ಎಲ್ಲ ರೆಡಿ ಆಗಿದೆ ನೋಡಿ. ಎಲ್ಲರಿಗೂ ಬಡಿಸ್ತಿದೀನಿ. ಈಗ ಹೇಗಿದೆ ಅಂತ ಎಲ್ಲ ಟೇಸ್ಟ್ ಮಾಡಿ ಹೇಳ್ತಾರೆ. ಈಗ ಚಿಕ್ಕಿ ಹಾಕ. ಈಗ ಎಲ್ರಿಗೂ ಊಟ ಬಡಿಸಿದೀನಿ. ನೋಡೋಣ ಹೇಗಿದೆ. ಎಲ್ಲಾರನ್ನು ಮಾತಾಡ್ಸ್ತೀನಿ. ಹೆಂಗೈ ಚಿಕ್ಕಿ? ಚೆನ್ನಾಗಿದೆ. ಸಾಂಬಾರು, ಫ್ರೈ ಎಲ್ಲ ಉಪ್ಪು ಖಾರ ಎಲ್ಲ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದ್ಯಾ? ಕೇಳ್ತೀನಿ ಹೇಗಿದೆ ಅಂತ ಟೇಸ್ಟ್. ಹೆಂಗೈ ಶಶಿ ಸಾಂಬಾರೆಲ್ಲ? ಚೆನ್ನಾಗಿದೆ. ಹಳ್ಳಿ ತರ ನಾಟಿ ಸ್ಟೈಲು ಚೆನ್ನಾಗಿದೆ. ಖಾರ ಎಲ್ಲ ಚೆನ್ನಾಗಿರ್ತೈತಾ? ಸೂಪರ್ ಆಗಿದೆ. ಫ್ರೈ ಎಲ್ಲ ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು. ಒಂದ್ಸಲ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಥ್ಯಾಂಕ್ ಯು.